ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ 34ನೆಯ ಕೀರ್ತನೆ 6ನೆಯ ವಾಕ್ಯ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಹೌದು ಪ್ರಿಯರೇ, ಈ ದಿನದಲ್ಲಿ ಯಾರೆಲ್ಲ ನೀವು ಕಷ್ಟದಲ್ಲಿದ್ದೀರಿ, ನಿಮಗೊಂದು ಶುಭ ಸಮಾಚಾರ ದೇವರಿಂದ ಕೊಡಲ್ಪಟ್ಟಿದೆ. ಅದೇನೆಂದರೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸಿದನು. ಹೌದು ಪ್ರಿಯರೇ, ನಿಮ್ಮ ಕಷ್ಟದಲ್ಲಿ ನೀವು ಯೆಹೋವನನ್ನು ಮೊರೆಯಿಡುವಾಗ ದೇವರು ಒಂದಲ್ಲ ಎರಡಲ್ಲ ನಿಮ್ಮ ಎಲ್ಲ ಬಾಧೆಗಳಿಂದ ನಿಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಆದುದರಿಂದ ಕಷ್ಟದಲ್ಲಿ ನೀವು ಹತ್ತುಕೊಂಡು ಕುಳಿತುಕೊಂಡವರಾಗಲಿ, ಕಷ್ಟದಲ್ಲಿ ಇರುವಾಗ ಸಾಮಾನ್ಯವಾಗಿ ನಾವು ಒಂದು ಕಡೆಯಲ್ಲಿ ಏನೂ ಮಾಡದ ರೀತಿಯಲ್ಲಿ ಕುಳಿತುಕೊಂಡು ಬಿಟ್ಟಿರ್ತೇವೆ, ಕುಗ್ಗಿ ಹೋಗಿರ್ತೇವೆ. ಆದರೆ ಈ ಒಂದು ಸಮಯದಲ್ಲಿ ನೀವು ಕುಗ್ಗಿ ಹೋಗದ ಹಾಗೆ ನೀವಿರುವಂತಹ ಪರಿಸ್ಥಿತಿಯಲ್ಲಿಯೇ ಯೆಹೋವನಿಗೆ ಮೊರೆ ಇಡುವಾಗ ಖಂಡಿತವಾಗಿಯೂ ದೇವರು ನಿಮ್ಮ ಎಲ್ಲ ಬಾಧೆಗಳಿಂದ ಬಿಡಿಸುತ್ತಾನೆ. ಪ್ರಾರ್ಥನೆ ಮಾಡೋಣ. ದೇವರೇ, ಅಪ್ಪ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ, ಈ ದಿನದಲ್ಲಿಯೂ ಕೂಡ ಯಾರೆಲ್ಲ ಕರ್ತನೆ ಕಷ್ಟದಲ್ಲಿದ್ದವರಾಗಿ ಅಪ್ಪ ಬಿಡುಗಡೆಗಾಗಿ ಸ್ವಾಮಿ ಎದುರು ನೋಡ್ತಿದ್ದಾರೋ ಅವರೆಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಕಷ್ಟದಲ್ಲಿದ್ದಂಥ ಮನುಷ್ಯನ ಸ್ವಾಮಿ ಮೊರೆ ಇಡುವಾಗ ಎಲ್ಲ ಬಾಧೆಗಳಿಂದ ಬಿಡಿಸುವನು ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಪ್ಪ, ಅದೇ ಪ್ರಕಾರವಾಗಿ ಕಷ್ಟದಲ್ಲಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಪ್ರತಿಯೊಬ್ಬೊಬ್ಬರನ್ನು ಅವರ ಬಾಧೆಗಳಿಂದ ಅವರನ್ನು ಬಿಡಿಸು ಕರ್ತನೆ, ಎಲ್ಲರನ್ನ ಸಂತೋಷಗೊಳಿಸು ಸ್ವಾಮಿ. ನಿನ್ನ ಒಂದು ಶಾಂತಿ ಸಮಾಧಾನವನ್ನು ಹೊಂದಿಕೊಂಡವರಾಗಿ ನಿನಗೆ ಸ್ವಾಮಿ ಅಪ್ಪ ಕೃತಜ್ಞತೆ ಉಳ್ಳವರಾಗಿ ನಿನ್ನನ್ನೇ ಸ್ತುತಿಸುವಂತಹ ಮಕ್ಕಳಾಗಿ ಎಲ್ಲರನ್ನ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.